Hello everyone, welcome to Study Smart tutorial. Today I will explain admission of a partner. ಸೊ ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಮಿನಿಮಮ್ 2 ಪಾರ್ಟ್ನರ್ಸ್ ಇರ್ತಾರೆ. ಅಲ್ಲಿ ನ್ಯೂ ಪಾರ್ಟ್ನರ್ ಜಾಯ್ನ್ ಆದಾಗ ಅದನ್ನು ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಹೇಳ್ತೇವೆ. ಸೊ ಈ ಅಡ್ಮಿಷನ್ ಒಂದು ಪಾರ್ಟ್ನರು ಒಂದು ಬಿಸ್ನೆಸ್ಸಲ್ಲಿ ಅಡ್ಮಿಟ್ ಆದಾಗ ಪ್ರಾಫಿಟ್ ಲಾಸಸ್ ಡಿಸ್ಟ್ರಿಬ್ಯೂಷನಲ್ಲಿ ಚೇಂಜಸ್ ಆಗಿರುತ್ತೆ. ಸೊ ಆ ಪ್ರಾಫಿಟ್ಟು ಲಾಸಸ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಹೇಳಿದ್ರೆ ಒಂದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಇಲ್ಲಾಂದರೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಕಾರ್ಡಿಂಗ್ ಟು ದ ಡಿಪೆಂಡ್ಸ್ ಆನ್ ಸಮ್ ಆಗಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಸಮ್ ತಗೊಂಡಿದ್ದೇನೆ. ಸುರೇಖಾ ಸುನೀತಾ ಆರ್ ಪಾರ್ಟ್ನರ್ಸ್. ದೀಸ್ 2 ಪರ್ಸನ್ಸ್ ಇಸ್ ಕಾಲ್ಡ್ ಆಸ್ ಅನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಓಕೆ, ಇಲ್ಲಿ ಸುರೇಖಾ ಸುನೀತಾನ ನಾವು ಆಲ್ರೆಡಿ ಇರೋಂಥ ಪಾರ್ಟ್ನರ್ನ ನಾವು ಓಲ್ಡ್ ಪಾರ್ಟ್ನರ್ ಆರ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತೇವೆ. ಸೊ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟು ಇದನ್ನು ನಾವು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೇವೆ. ಆಲ್ರೆಡಿ ಓಲ್ಡ್ ಪಾರ್ಟ್ನರ್ದು ಇದು ಬ್ಯಾಲೆನ್ಸ್ ಶೀಟು. ಇಲ್ಲಿ ಆನ್ 1/4/2017 ಕವಿತಾ ಈಸ್ ಅಡ್ಮಿಟೆಡ್. ಕವಿತಾನ ನಾವು ಇಲ್ಲಿ ನ್ಯೂ ಪಾರ್ಟ್ನರ್ ಅಂತ ಹೇಳೋದು. ಶಿ ಬ್ರಿಂಗ್ 60,000 ಹರ್ ಕ್ಯಾಪಿಟಲ್ ಆ್ಯಂಡ್ ಟುವಾರ್ಡ್ಸ್ ಗುಡ್ ವಿಲ್ 1/4 ಅಂತ ಇದೆ. ಸೊ ಇಲ್ಲಿ 60,000 ಕ್ಯಾಪಿಟಲ್ನ ಬಾಟ್ ಮಾಡಿದ್ದಾರೆ ಆ್ಯಂಡ್ 20,000 ಗುಡ್ ವಿಲ್. ಟುವಾರ್ಡ್ಸ್ ಗುಡ್ ವಿಲ್ ಇದ್ದಾಗ ನಮಗೆ ಬೇರೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಟುವಾರ್ಡ್ಸ್ ಅಂತ ಹೇಳಿದ್ರೆ ಅವಳು ಬಿಸ್ನೆಸ್ಗೆ ಎಂಟರ್ ಆಗಬೇಕಾದ್ರೆ ಅವಳ ಜೊತೆಗೆ ಗುಡ್ ವಿಲ್ನ ಬಾಟ್ ಮಾಡಿರ್ತಾರೆ. ಇಯರ್ ಗುಡ್ ವಿಲ್ ಅಂತ ಹೇಳಿದ್ರೆ ರೆಪ್ಯುಟೇಷನ್ಸ್ ಆಫ್ ದ ಬಿಸ್ನೆಸ್ ಫಾರ್ಮ್ಸ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಏಜ್ 26 ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಡಿಪ್ರಿಸಿಯೇಟ್ ಫರ್ನಿಚರ್ 10% ಆ್ಯಂಡ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 22,000. Investment are to be revalued 50. Outstanding salary 2,000. Here we have to prepare 3 account like revaluation account, partners capital account and new balance sheet na prepare ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು ಯಾವಾಗಲೂ ಕೂಡ ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಏನಾಗಿರುತ್ತೆ ಅಂದರೆ ಔಟ್ಲೈನ್ ಟು ಡಿಟರ್ಮೈನ್ ದ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್. ಓಕೆ, ಸೊ ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇಯರ್ ವಿ ಓನ್ಲಿ ಮೇಂಟೈನ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ ಆಫ್ ದ ಫರ್ಮ್. ಡೆಬಿಟಲ್ಲಿ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡಬೇಕು, ಕ್ರೆಡಿಟಲ್ಲಿ ಇನ್ಕಮ್ಸ್ನ ರೆಕಾರ್ಡ್ ಮಾಡ್ತಾ ಬರಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಇಟ್ ಟೋಟಲಿ ಕಾನ್ಸಂಟ್ರೇಟೆಡ್ ಆನ್ ಅಡ್ಜಸ್ಟ್ಮೆಂಟ್ ಮಾತ್ರ ನೋಡಿ ಪ್ರಿಪೇರ್ ಮಾಡಬೇಕು. ಈ ಅಡ್ಜಸ್ಟ್ಮೆಂಟ್ಸಲ್ಲಿ ನಾವು ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್, ಡಿಪ್ರಿಸಿಯೇಟ್ ಆ್ಯಂಡ್ ಅಪ್ರಿಸಿಯೇಷನ್ಸ್ನ ನಾವು ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಸೊ ಈ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲು ಈ ಎರಡೂ ಟ್ರಾನ್ಸಾಕ್ಷನ್ಸು ಕೂಡ ಡೈರೆಕ್ಟಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಡಿಪ್ರಿಸಿಯೇಟ್ ಫರ್ನಿಚರ್ 10%, ಡಿಪ್ರಿಸಿಯೇಷನ್ ಆಗಿದ್ದರೆ ಎಕ್ಸ್ಪೆನ್ಸಸ್ಸು ಡೆಬಿಟಲ್ಲಿ ರೆಕಾರ್ಡ್ ಮಾಡಬೇಕು. ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ ಅಂತ ಇದೆ. ಸೊ ಇಲ್ಲಿ ಬೈ ಅಂದಾಗ ಇಯರ್ ವಿ ಹ್ಯಾವ್ ಟು ಕಂಪೇರ್ ಡೈರೆಕ್ಟ್ ಅಮೌಂಟನ್ನು ನಾವು ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಅದೇ 2 ಅಂತ ಇದ್ದಾಗ ಲಾಸ್ಟ್ ಇಯರ್ಗೂ ಪ್ರೆಸೆಂಟ್ ಇಯರ್ಗೂ ನಾವು ಕಂಪೇರ್ ಮಾಡಬೇಕು. ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಮಗೆ ಬೈ ಇರೋದ್ರಿಂದ ಅಪ್ರಿಸಿಯೇಟ್ ಆಗಿದೆ ಇನ್ಕಮ್ಮು, ಸೊ ಡೈರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಇನ್ವೆಸ್ಟ್ಮೆಂಟ್ ರಿವ್ಯಾಲ್ಯೂಡ್ ಅಂದಾಗ ನಾವು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಲಾಸ್ಟ್ ಇಯರ್ 40 ಇದೆ, ಈಗ 50,000 ಇದೆ. ಸೊ ರಿವ್ಯಾಲ್ಯೂಡ್ ಅಂದಾಗ ಇಲ್ಲಿ ಲಾಸ್ಟ್ ಇಯರ್ 40 ಆ್ಯಂಡ್ ಇಲ್ಲಿ 50 ಇದೆ ಅಟ್ ಪ್ರೆಸೆಂಟ್. ಸೊ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆಗಿರೋದ್ರಿಂದ 10,000ನ ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಆ್ಯಂಡ್ ದೆನ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಟ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್. ಆಲ್ ದ ಡ್ಯೂಸ್ ಎಕ್ಸ್ಪೆನ್ಸಸ್ ಇಸ್ ಆಲ್ವೇಸ್ ಮೇಂಟೈನ್ ಆನ್ ಡೆಬಿಟ್ ಸೈಡ್. ಸೊ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವು ಡೆಬಿಟಲ್ಲಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಸೊ ಆ್ಯಂಡ್ ದೆನ್ ಇಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸಸ್. ನಮಗೆ ಕ್ರೆಡಿಟೇ ಜಾಸ್ತಿ ಇರೋದ್ರಿಂದ ಡೆಬಿಟಲ್ಲಿ ರೆಕಾರ್ಡ್ ಮಾಡಿ. ಸೊ ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇದೆ. ಸೊ ಆವಾಗ ನಮಗೆ ಏನಾಗಿರುತ್ತೆ, ಪ್ರಾಫಿಟ್ ಇನ್ಕರ್ಡ್ ಆಗಿರುತ್ತೆ. ಈ ಪ್ರಾಫಿಟ್ 18,000 ಇದೆ. ಈ 18,000ನ ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಡಿಸ್ಟ್ರಿಬ್ಯೂಟೆಡ್ ಅಂಡರ್ ದ ರೇಷಿಯೋಸ್. ಸಮ್ಮಲ್ಲಿ ನಮಗೆ ರೇಷಿಯೋ ಕೊಟ್ಟಿಲ್ಲ, ಇನ್ನು ಫರ್ಮ್ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಆವಾಗ ನಾವು ಈಕ್ವಲಿ ಪಾರ್ಟ್ನರ್ಸ್ ಅಂತ ಹೇಳಿ ತಗೊಳ್ಬೇಕು. ಸೊ 18,000 ಇಂಟು 1/2 1/2 9,000 ಈಚ್ ಪಾರ್ಟ್ನರ್ದು ಪ್ರಾಫಿಟ್ ಎಷ್ಟಾಗಿದೆ 9,000. ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್. ಓಕೆ, ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ ದ 3 ಪಾರ್ಟ್ನರ್ಸ್ದು ಕಾಲಮ್ನ ಓಪನ್ ಮಾಡಬೇಕು. ಫಸ್ಟ್ 2 ಪಾರ್ಟ್ನರ್ಸ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಕಾಲಮ್ ಆ್ಯಂಡ್ ದೆನ್ ಲಾಸ್ಟ್ ಒನ್ ನ್ಯೂ ಪಾರ್ಟ್ನರ್ಸ್ ಕಾಲಮ್ನ ಮೇಂಟೈನ್ ಮಾಡಬೇಕು. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ನಾವು ಯಾವಾಗಲೂ ಕೂಡ ಪಾರ್ಟ್ನರ್ಸ್ಗೆ ರಿಲೇಟೆಡ್ ಆಗಿರೋಂಥ ಟ್ರಾನ್ಸಾಕ್ಷನ್ಸ್ ಮಾತ್ರ ತೊಗೊಳ್ಬೇಕು. ಸೊ ಫಸ್ಟ್ ಯಾವಾಗಲೂ ಬ್ಯಾಲೆನ್ಸ್ ಶೀಟಿಂದ 3 ಟ್ರಾನ್ಸಾಕ್ಷನ್ ಕಂಪಲ್ಸರಿ ತೊಗೊಳ್ಬೇಕಾಗಿರುತ್ತೆ. ಯಾವುದು ಅಂತ ಹೇಳಿದ್ರೆ ಕ್ಯಾಪಿಟಲ್, ಜನರಲ್ ರಿಸರ್ವ್,
ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫಸ್ಟು ಕ್ಯಾಪಿಟಲ್ ತಗೊಳ್ಳಿ ಆ್ಯಂಡ್ ಜನರಲ್ ರಿಸರ್ವ್ ಎರಡೂ ಕೂಡ ಲಯಾಬಿಲಿಟಿಲಿದೆ. ಪೋಸ್ಟಿಂಗ್ ಆದಾಗ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಆ್ಯಂಡ್ ದೆನ್ ಸಮ್ಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಐದರ್ ಮೇ ಬಿ ಅಸೆಟ್ ಆರ್ ಮೇ ಬಿ ಲಯಾಬಿಲಿಟೀಸ್ ಇರಲಿರುತ್ತೆ. ಅಸೆಟಲ್ಲಿದ್ದರೆ ಡೆಬಿಟಲ್ಲಿ ರೆಕಾರ್ಡ್ ಮಾಡಬೇಕು, ಲಯಾಬಿಲಿಟಿಲಿದ್ದರೆ ಕ್ರೆಡಿಟಲ್ಲಿ ನಾವು ಪೋಸ್ಟಿಂಗ್ ಮಾಡಬೇಕಾಗಿರುತ್ತೆ. ಸೊ ಆ್ಯಂಡ್ ದೆನ್ ಕ್ಯಾಪಿಟಲ್ ಟುವಾರ್ಡ್ಸ್ ಗುಡ್ ವಿಲ್ ಅಂತ ಇದೆ. ಟುವಾರ್ಡ್ಸ್ ಗುಡ್ ವಿಲ್ ಅಂದರೆ ಕವಿತಾ ಬಿಸ್ನೆಸ್ಗೆ ಎಂಟರ್ ಆಗಬೇಕಾದ್ರೆ ಕ್ಯಾಪಿಟಲ್ ಜೊತೆಗೆ ಗುಡ್ ವಿಲ್ನ ಬಾಟ್ ಮಾಡಿರೋದ್ರಿಂದ ನಾವು ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಮೇಂಟೈನ್ ಮಾಡಬೇಕು. ಸೊ ಆ್ಯಂಡ್ ದೆನ್ ಗುಡ್ ವಿಲ್ ಅಕಾರ್ಡಿಂಗ್ ಟು ಏಜ್ 26 ಯಾವ ಪಾರ್ಟ್ನರು ಬಾಟ್ ಮಾಡಿರ್ತಾರೆ ಆ ಪಾರ್ಟ್ನರ್ ನೇಮಲ್ಲಿ ಓಲ್ಡ್ ಪಾರ್ಟ್ನರ್ ಎಂಜಾಯ್ ಮಾಡ್ತಾರೆ ಗುಡ್ ವಿಲ್ ಅಮೌಂಟ್ನ. ಸೊ ಆ ಗುಡ್ ವಿಲ್ನ ರೇಷಿಯೋಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಕಾರ್ಡಿಂಗ್ ಟು ಏಜ್ 26 ಇಟ್ ಈಸ್ ಆಲ್ವೇಸ್ ಮೇಂಟೈನ್ ಆನ್ ಆಪೋಸಿಟ್ ಸೈಡ್. ಟು ಸುರೇಖಾ ಕ್ಯಾಪಿಟಲ್ ಅಕೌಂಟ್ 10,000 ಆ್ಯಂಡ್ ಟು ಸುನೀತಾ ಕ್ಯಾಪಿಟಲ್ ಅಕೌಂಟ್ 10,000. ಈ ಅಮೌಂಟ್ ಯಾರಿಂದ ಎಂಜಾಯ್ ಮಾಡ್ತಾ ಇದ್ದಾರೆ? ಕವಿತಾಗೆ ಮೇಂಟೈನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಸಮ್ಮಲ್ಲಿ ಏನಾದರೂ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಸಮ್ಮಲ್ಲಿ ವಿತ್ಡ್ರಾನ್ ಅಂತ ಹೇಳಿದ್ದಾರೆ. ಎಷ್ಟು ವಿತ್ಡ್ರಾ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿಲ್ಲ. ಇಟ್ ಈಸ್ ಆಲ್ವೇಸ್ ಟ್ರೀಟೆಡ್ ಆನ್ಸ್ ಫುಲ್ಲಿ ವಿತ್ಡ್ರಾನ್. ಓಕೆ, ಹಾಫ್ ಆಫ್ ದ ಅಂತ ಕೊಟ್ಟಿದ್ದರೆ 10ನಲ್ಲಿ 5,000 10ನಲ್ಲಿ 5,000ನ ಮೇಂಟೈನ್ ಮಾಡಬೇಕು. ಬಟ್ ಈ ಸಮ್ಮಲ್ಲಿ ನಮಗೆ ವಿತ್ಡ್ರಾನ್ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ 10,000ನ ಮೇಂಟೈನ್ ಮಾಡಬೇಕು. ಇಟ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಅನ್ ಕ್ಯಾಶ್. ಇದು ಗುಡ್ ವಿಲ್ ವಿತ್ಡ್ರಾನ್. Finally, here we have to maintain revaluation profit. Okay, revaluation profit debit alide posting ಆದಾಗ it is always maintained on credit side by revaluation account and add both the side and then find out the balancing figure. Okay, ನೆಕ್ಸ್ಟು ಫೈನಲಿ ನ್ಯೂ ಪಾರ್ಟ್ನರು ಬಿಸ್ನೆಸ್ಸಲ್ಲಿ ಎಂಟರ್ ಆಗಿರೋದ್ರಿಂದ ಇಲ್ಲಿ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬಾರ್ದು. ಇಟ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಅ ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಅಡ್ಮಿಟಿಂಗ್ ಡೇಟ್ 1/4/2017ನ ರೆಕಾರ್ಡ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಕಾಲಮ್ ಲಯಾಬಿಲಿಟಿ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ಈ ಬಿಸ್ನೆಸ್ಸಲ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ 50,000 ಇದೆ. ಸೊ ಈಗ ನ್ಯೂ ಪಾರ್ಟ್ನರ್ ಬಿಸ್ನೆಸ್ಗೆ ಎಂಟರ್ ಆದಾಗ ಕ್ಯಾಪಿಟಲಲ್ಲಿ ಕಾಂಟ್ರಿಬ್ಯೂಷನ್ ಚೇಂಜಸ್ ಆಗುತ್ತೆ. ಸೊ 50,000 ಆ್ಯಡ್ ಕ್ಯಾಪಿಟಲ್ 60 ಆ್ಯಡ್ ಗುಡ್ ವಿಲ್. ನ್ಯೂ ಪಾರ್ಟ್ನರು ಟುವಾರ್ಡ್ಸ್ ಗುಡ್ ವಿಲ್ ಅಂತ ಇದೆ, ಅವನ ಜೊತೆಗೆ ಬಿಸ್ನೆಸ್ಗೆ ಎಂಟರ್ ಮಾಡಬೇಕಾದ್ರೆ ಬಾಟ್ ಆಗಿರೋಂಥ ಗುಡ್ ವಿಲ್ 20 ಆ್ಯಡ್ 1,30,000. ಇಯರ್ ಗುಡ್ ವಿಲ್ ಇಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ವಿತ್ಡ್ರಾನ್ 10 + 10 ಟೋಟಲ್ 20,000ನ ನಾವು ಮೈನಸ್ ಮಾಡ್ಕೊಳ್ಬೇಕು. ಆ್ಯಸ್ ಯೂಶ್ವಲ್ ಸ್ಟಾಕ್ ದೇರ್ ಇಸ್ ನೋ ಕ್ಯಾಲ್ಕುಲೇಷನ್ ಆನ್ ಅಸೆಟ್. ಸ್ಟಾಕ್ ಡೈರೆಕ್ಟಾಗಿ ಮೇಂಟೈನ್ ಮಾಡಿ. ಬಟ್ ಯಾವುದೆಲ್ಲ ಅಸೆಟ್ ಡಿಪ್ರಿಸಿಯೇಷನ್ ಆಗಿದ್ದರೆ ಮೈನಸ್ ಮಾಡಬೇಕು, ಅದೇ ಅಪ್ರಿಸಿಯೇಷನ್ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಬಟ್ ಇಲ್ಲಿ ಫರ್ನಿಚರ್ ಡಿಪ್ರಿಸಿಯೇಟ್ ಆಗಿದೆ ಮೈನಸ್ ಮಾಡಿ. ಬಟ್ ಡೆಟಾರ್ಗೆ ಏನೂ ಕ್ಯಾಲ್ಕುಲೇಷನ್ಸ್ ಇಲ್ಲ, ಡೈರೆಕ್ಟಾಗಿ ರೆಕಾರ್ಡ್ ಮಾಡಿ. ಬಿಲ್ಡಿಂಗ್ ಅಪ್ರಿಸಿಯೇಷನ್ ಆಗಿರೋ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ 40,000 ಆ್ಯಡ್ ರೀವ್ಯಾಲ್ಯೂಡ್ 10,000 ಇದೆ, ಆ್ಯಡ್ ಮಾಡಿ. ಸೊ ಟೋಟಲ್ ಅಸೆಟ್ಸ್ ಎಷ್ಟಾಗಿದೆ? 4,80,000. ಆ್ಯಂಡ್ ಆಲ್ಸೋ ಇಯರ್ ವಿ ಹ್ಯಾವ್ ಟು ಮೇಂಟೈನ್ ದ ಲಯಾಬಿಲಿಟೀಸ್. ಕ್ರೆಡಿಟಾರ್ 1,50,000 but general reserve and capital already taken into the partners capital account. ಸೊ ಇಲ್ಲಿ ನಾವು ತಗೊಳ್ಳೋಂಗಿಲ್ಲ, ಆಲ್ರೆಡಿ ಮೇಂಟೈನ್ ಮಾಡಿದ್ದೀವಿ. ಬಟ್ ಈ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿರೋಂಥ ಆನ್ಸರು. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ ಡೆಬಿಟಲ್ಲಿ, ಪೋಸ್ಟಿಂಗ್ ಆದಾಗ ಕ್ರೆಡಿಟ್ ಸೈಡ್ ಇದೆ. ಈ ಕ್ರೆಡಿಟಲ್ಲಿರೋಂಥ ಬ್ಯಾಲೆನ್ಸ್ ಬ್ರಾಡ್ ಡೌನ್ನ ನಾವು ಪೋಸ್ಟಿಂಗ್ ಆದಾಗ ಎಲ್ಲಿ ರೆಕಾರ್ಡ್ ಮಾಡ್ತೇವೆ? ಲಯಾಬಿಲಿಟಿ ಸೈಡಲ್ಲಿ ಈಚ್ ಪಾರ್ಟ್ನರ್ದು ನೇಮ್ ಮೆನ್ಷನ್ ಮಾಡಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಲಯಾಬಿಲಿಟಿ. ಅಸೆಟ್ಟಲ್ಲಿರೋಂಥ ಟ್ರಾನ್ಸಾಕ್ಷನು ಮಿನಿಮಮ್, ಅಡ್ಜಸ್ಟ್ಮೆಂಟಲ್ಲಿರೋಂಥ ಟ್ರಾನ್ಸಾಕ್ಷನ್ ಮಿನಿಮಮ್ 2 ಸೈಡ್ಸ್ ಆ 2 ಅಕೌಂಟಲ್ಲಿ ಬರಬೇಕು. ಒಂದು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಡೆಬಿಟಲ್ಲಿದೆ ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ರೆಕಾರ್ಡ್ ಮಾಡಬೇಕು. ಇಲ್ಲಿ ಚೆಕ್ ಮಾಡಿ ಎಲ್ಲ ಟ್ರಾನ್ಸಾಕ್ಷನು ಕೂಡ ಮಿನಿಮಮ್ 2 ಅಕೌಂಟಲ್ಲಿ ಬಂದಿದೆ. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಯರ್ ವಿ ಆಲ್ರೆಡಿ ಮೇಂಟೈನ್ ಇನ್ ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಆ್ಯಂಡ್ ಆಲ್ಸೋ ಮೇಂಟೈನ್ಡ್ ಆನ್ ಲಯಾಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000. ಸೊ ಫೈನಲಿ ನಮಗೆ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಬೇಕು. 4,80,000. ಥ್ಯಾಂಕ್ ಯು.